ಹಾಯ್ ರೀ ನಮಸ್ಕಾರ. ಮಧ್ಯಾಹ್ನ ಆಗೈತಿ ಈಗ. ಎರಡೂವರೆ ಗಂಟೆ ಆಗೈತಿ. ಈಗ ನಿನ್ನೆ ತಂದ ಡಿಮಾರ್ಟ್ ಸಾಮಾನೆಲ್ಲ ಸೆಟ್ ಮಾಡಬೇಕಾಗೈತಿ. ಅವೆಲ್ಲ ಹಂಗೆ ರೂಮ್ ಒಳಗೆ ಸುರಿವಿಟ್ಟೆ ನಾನು. ಅವ್ನು ಹೆಂಗೆ ಒಂದೊಂದು ಸಪ್ರೇಟ್ ಮಾಡಿ ಹೆಂಗೆ ಮಾಡೋದು ತೋರಿಸ್ತೇನೆ ಬರ್ರಿ. ಇವು ಜಸ್ಟ್ ಕೆಳಗಿಂದ ತಂದು ಮ್ಯಾಲೆ ಡಂಪ್ ಮಾಡಿರೋದಷ್ಟೇ. ಇದ್ರಾಗೆಲ್ಲ ಮಿಕ್ಸಪ್ ಅದಾವೆ. ಕಿಚನ್ದು ಐತೆ, ಇದೈತೆ, ಬಾತ್ರೂಮ್ದು, ಕಿಚನ್ದು. ಕೆಲವೊಂದು ಡೇಂಜರ್ ಅದಾವೆ ಮಕ್ಕಳಿಗೆ ಅಂತಂದು ಅವ್ನು ಸಪ್ರೇಟ್ ಹೆಂಗೆ ಇಡೋದು ಎಲ್ಲನೂ ತೋರಿಸ್ಕೊಡ್ತೇನೆ ಬರ್ರಿ. ಮನೆ ನೋಡ್ರಿ ಫುಲ್ ಹೊಲ್ಸಾಗೈತಿ. ದೊಡ್ಡ ಮಗಳು ಮತ್ತು ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗ್ಯಾರ, ಸ್ಕೂಲ್ಗೆ ಹೋಗಿ ಸಣ್ಣಕ್ಕಿ ಇದೆಲ್ಲ ಕಿತ್ತಾಡಿ ಹಿಂಗೆ ಮಾಡಿರ್ತಾರೆ. ಈಗ ಮತ್ತು ನಾನೆಲ್ಲ ಸರಿ ಮಾಡ್ತೀನಿ. ಮತ್ತು ಸಂಜೆಗೆ ಹಾಕಿ ಬರತ್ಲೆ ಇಬ್ಬರು ಸೇರಿ ಮತ್ತು ಹಿಂಗೆ ಮಾಡ್ತಾರೆ. ಇನ್ನೂ ಏನೂ ಮಾಡೇ ತಿಕ್ಕಿಲ್ಲ. ಕಿಚನ್ ಎಲ್ಲ ಇನ್ನೂ ಗಲೀಜೈತಿ. ಎಲ್ಲ ಕೆಲಸ ಬಾಕಿ ಐತಿ. ನನಗೂ ಒಂದು ಸ್ವಲ್ಪ ಸುಸ್ತಾಗಿಬಿಟ್ಟೈತೆ ನಿನ್ನೆಲ್ಲ ತಿರುಗಿ ಬರ್ರಿ ಫಟಾಫಟ ಇದನ್ನು ಮಾಡಿ ನೆಕ್ಸ್ಟ್ ಅದು ಕೆಲಸ ಮಾಡೋಣ.
ಹೊರಗೆ ಇಡ್ಬೋದು. ಏನಾಗಲ್ಲ. ಸೋಪೆಲ್ಲ ತೆಗಿಮ್ಮ, ಸೋಪೆಲ್ಲ ತೆಗಿ. ಅವ ಇಲ್ಲಿ ಸಲ ಈಗ ನೋಡ್ರಿ ಎಲ್ಲ ಮಿಕ್ಸ್ ಅದಾವ. ಆಲ್ಮೋಸ್ಟ್ ಒಂದೂವರೆ ತಿಂಗಳಿಗೆ ಆಗೋಷ್ಟು ಸಾಮಾನು ಅದಾವ. ಇವನ್ನೆಲ್ಲನೂ ಈಗ ಸ್ಯಾಗ್ರಿಗೇಟ್ ಮಾಡ್ತೀನಿ. ಇದು ನೋಡಿರಿ ಸಕ್ಕರೆ 5 kg ಐತಿ. ಇವು ಕಿಚನ್ ಗ್ರಾಸರೀಸ್ ಒಂದು ಕಡೆ ಇಡ್ತೀನಿ, ಬಾತ್ರೂಮ್ದು ಒಂದು ಕಡೆ ಇಡ್ತೀನಿ, ಸ್ನ್ಯಾಕ್ಸ್ ಅದು ಒಂದು ಕಡೆ ಇಡ್ತೀನಿ. ಇದು ಹುಡುಗರು ಸಲ ಪಾಪ್ಕಾರ್ನ್ ತಂದೇನೆ, ಇವೆಲ್ಲ ಸ್ನ್ಯಾಕ್ಸ್ ಸೆಕ್ಷನ್ ಹೋಗಿರ್ತೀನಿ. ಇದು ಮತ್ತು ಅಗೇನ್ ಬಾತ್ರೂಮ್ದಿದೆ ಬಾಂಡೆ ತಿಕ್ಕೋದು. ಇದೊಂದು ದಪ್ಪ ರವೆ ತಂದೇನೆ ಗೋಧಿದ. ಇದು ಆಮೇಲೆ ಇದು ಶಾವ್ಗೆ ಐತಿ ಆಶೀರ್ವಾದದ. ನೀವು ನಾಷ್ಟಾದ ಐಟಮ್ ಒಂದು ಕಡೆ ಇಡ್ತೀನಿ. ಇದು ಅವಲಕ್ಕಿ ಪಾಕೆಟ್ ಐತಿ. ಇನ್ನೊಂದು ಅವಲಕ್ಕಿ ಇರ್ಬೇಕು ನೋಡೋದು, ಅವಲಕ್ಕಿ. ಇದು ರವೆ. ಇದು ಇನ್ನೊಂದು ಬಾಸ್ಮತಿದು ಬಾಸ್ಮತಿದೊಂದು ಸಾದಾ ಒಂದು. ಇನ್ನೊಂದು ಶಾವ್ಗೆ ಉಪ್ಪಿಟ್ಟದಿದೆ, ಶಾವ್ಗೆ ಪಾಕೆಟ. ಮತ್ತು ಇದು ಸ್ನ್ಯಾಕ್ಸ್ ಹೋಗಿ ಬರ್ತೈತಿ, ಹುರ್ಕಾಡ್ಲಿ. ಆಮೇಲೆ ಇವು ಮಕ್ಕನ್ ಅದಾವ, ಇದು ಅಷ್ಟು ಸ್ನ್ಯಾಕ್ಸ್ ಹೋಗಿರ್ತೀನಿ. ಇದು ಅಜ್ವಾನ್ ಐತಿ. ಇದು ನಾರ್ಮಲ್ ಎಲ್ಲ ಅಡುಗೆ ಒಳಗೆ ಇಡ್ತೀನಿ. ಇದು ಸ್ನ್ಯಾಕ್ಸ್ ಒಳಗೆ ಶೇಂಗಾ ಚಿಕ್ಕಿ ಎಲ್ಲ ಮಿಕ್ಸ್ ಅದ. ಇದ್ರೊಳಗೆ ಎಳ್ಳು ಶೇಂಗಾ ಅದು. ಆಮೇಲೆ ಇದು ಹಿಮಾಲಯ ಸಾಲ್ಟ್, ಇದು ಉಪ್ಪಿನ ಜೋಡಿ ಇಡ್ತೀನಿ. ಇದು ಶೇಂಗಾ ಚಿಕ್ಕಿದ ಇವು ಅದಾವೆ. ಇವು ಹುಡುಗರಿಗೆ ಸ್ನ್ಯಾಕ್ಸ್ ಒಳಗೆ ಒಂದೊಂದು ತೆಗೆದು ಕೊಡ್ತೇವೆ, ನಾವು ತಿಂತೇವೆ ದೊಡ್ಡವರು. ಇದು ಉದ್ದಿನ ಬೇಳೆ, ಇವನು ಕಿಚನ್ ಕಡೆ ಇಡ್ತೀನಿ. ಇವೆಲ್ಲ ಒಂದು ಸ್ವಲ್ಪ ಡೇಂಜರ್ ಪಾಯ್ಸನಸ್ ಇರೋದು ಬೇರೆ ಕಡೆ ಇರ್ತದೆ. ಇದು ಅಷ್ಟೇ ನ್ಯಾಪ್ಟಾನ್ ಬಾಲ, ಈ ಡಾಂಬರ್ಗಳಿಗೆ ಇರ್ತಲ್ಲ ಅದು. ಆಮೇಲೆ ಒಂದು ಗುಲಾಬ್ ಜಾಮ್ ಪ್ಯಾಕೆಟ್ ಐತಿ. ಇದು ರೇರಾಗಿ ಯೂಸ್ ಮಾಡ್ತೀವಲ್ಲ, ಇದು ಕಿಚನ್ ಇದ್ರಾಗ ಇಡ್ತೀನಿ. ಆಮೇಲೆ ಬಾತ್ರೂಮ್ದಂದ್ರೆ ಇದು ಸೋಪನ್ನು ಅಷ್ಟೇ ಬಾತ್ರೂಮ್ ಇದ್ರಾಗ ಬರ್ತೈತಿ. ಇವನ್ನ ಒಂದು ಕಡೆ ಇಡ್ತೀನಿ. ಇದು ಕೂಲಿನ ಅಂತಂದೇವಿ, ಇದು ಡೇಂಜರ್ ಇದ್ರಾಗ ಇಡ್ತೀನಿ. ಇದೊಂದು ಫ್ಯಾಮಿಲಿ ಪ್ಯಾಕ್ ಗುಡ್ಡೆ ಬಿಸ್ಕಿಟ್ ಐತಿ, ಇದನ್ನ ಸಪ್ರೇಟಾಗಿ ಇಡ್ತೀನಿ. ಹೋಗಿಬೇಡ ಸಾಕು. ಇದೊಂದು ಲೋ ಸೋಡಿಯಮ್ ಅಯನೈಡ್ ಸಾಲ್ಟ್ ಐತಿ. ಇದು ಅಷ್ಟೇ ಉಪ್ಪು ಇಟ್ಟಲ್ಲಿ ಇಡ್ತೀನಿ. ಸಾಕಾಗಿ ಹಂಗೆ ಹೋಗಿಬೇಡ. ಇದು ನೆಸ್ಕಾಫಿ ಸನ್ರೈಸ್ ನನ್ನ ಫೇವ್ರೇಟ್. ಇದು ಅಷ್ಟೇ ಕಿಚನ್ ಇದ್ರಾಗ ಇಡ್ತೀನಿ. ಇದು ಸ್ನ್ಯಾಕ್ಸ್ ಮತ್ತು ಸ್ನ್ಯಾಕ್ಸ್ ಸೆಕ್ಷನ್ ಹೋಗಿಡ್ತೀನಿ. ಇದು ಸ್ನ್ಯಾಕ್ಸ್ ಹೋಗಿಡ್ತೀನಿ. ಹೋಗಿ ಆಗ್ತಿ ಯಾಕಮ್ಮ ಕೆಳಗಿಡ ಹಂಗೆ. ಇದು ಬೆಲ್ಲ ಐತಿ. ಇದು ಬೆಲ್ಲ ಭಾಳ ಇದು ಇರ್ತೈತಿ. ಈ ಬೆಲ್ಲ ತೋರಿಸ್ತೇನೆ ನೋಡಿರಿ ನಿಮ್ಗೆ. ಒಂದು ಬಾಕ್ಸ್ 100 ರೂಪಾಯಿ, ಅದೊಂದು ಚಲೋ. ಆಮೇಲೆ ಭಾಳ ಗಟ್ಟಿ ಇರೋಂಗಿಲ್ಲ. ಈ ಹಾಲೊಳಗದು ಹಾಕಿ ಕೊಡೋಕೆ ಅಥವಾ ನಾವು ಅಡುಗೆಗೆ ಯೂಸ್ ಮಾಡೋಕೆ. ಇದು ಕೇಸರ್ ಅಂತ ಬರ್ತೈತಿ, 900 ಗ್ರಾಮ, 110 ರೂಪೀಸು. ಇದು 2 ಬಾಕ್ಸ್ ತರ್ತೇನೆ ಒಮ್ಮೊಮ್ಮೆ. ಯಾಕಂದ್ರೆ ನಮ್ಮ ಮಕ್ಕಳು ಡೈಲಿ ಬೆಲ್ಲ ಹಾಲೊಳಗೆ ನಾನು ಬೆಲ್ಲ ಅರ್ಶಿನ ಪುಡಿ ಹಾಕಿ ಕೊಡ್ತೇನೆ, ಕಫ ಅದು ಆಗಲ್ಲ ಅಂತಂದೆ. ಪ್ಲಸ್ ಮನೆಯೊಳಗೆ ಏನಾದರೂ ತಿಂಗಳೊಳಗೆ ಒಂದೆರಡು ಸತಿ ಸ್ವೀಟ್ ಮಾಡಿದ್ರೆ ಒಂದು ಪಾವು ಕಿಲೋ ಹೋಗ್ತೈತಿ. ಇವು ಸಾಸಿವೆ ಮತ್ತು ಜೀರಿಗೆ ಇವು 100 ಗ್ರಾಮ್ದು ಅದಾವೆ. ಒಂದು 200 ಗ್ರಾಮ್ ಐತಿ.
200 ಗ್ರಾಮ್ ಅದಾವೆ. ಇವು ಸ್ವಲ್ಪ ಹೆಚ್ಚಿಗೆ ಬೇಕಾಗ್ತಾವೆ. ಅದು ಕೊಡಮ್ಮ. ಕಡಲೆಬೇಳೆ ಬ್ಯಾಳಿ ಅದೇ ಈ ಸತಿ ಹೆಚ್ಚಲ್ಲಿ ತೊಗರಿಬೇಳೆ, ಹೆಸರು ಕಾಳು, ಮಡಕೆ ಕಾಳು, ಕಡಲೆಕಾಳು ಅವೇನು ತೊಗೋದಿಲ್ಲ. ಯಾಕಂದರೆ ಎಲ್ಲ ಇದ್ದು ಲಾಸ್ಟ್ ಒಂದು 20 days ನಾನು ಊರಿಗೆ ಹೋಗಿದ್ದೆ. ಇದು ವೀರ್ ಸೋಪ್ ಪೌಡ್ರು, ಇದು ಅಷ್ಟೇ ಬಾತ್ರೂಮ್ ಸೈಡ್ ಇಡ್ತೀನಿ. ಇಲ್ಲಿಡು ಮಗಲ್ಲ. ಶಾಂಪು ಕೊಡು. ಆಮೇಲೆ ಇದು ಸಿಂತಾಲ್ ಸೋಪು. ಇದು ನಾನು ಫಸ್ಟ್ ಟೈಮ್ ಈ ಶಾಂಪು ತಂದೇನಿ. ಹೆಂಗೈತೆ ಗೊತ್ತಿಲ್ಲ, ಭಾಳ ಹೇರ್ ಫಾಲ್ ಆಗ್ತಾವೆ. ಸೊ ಶಾಂಪೂನ ಮೋಸ್ಟ್ಲಿ ಪ್ರಾಬ್ಲಮ್ ಇರ್ಬೇಕು ಅಂದ್ಕೊಂಡು ಶಾಂಪು ಚೇಂಜ್ ಮಾಡತ್ತೇನೆ. ಇದೊಂದು ಬಾಂಬೆ ರವೆ ಐತಿ 1 kg. ಇದನ್ನು ಅವಲಕ್ಕಿ ಜೊತೆ ನಾಷ್ಟ ಐಟಮ್ಸ್ ಹೋಗಿಡ್ತೀನಿ. ಇದರಲ್ಲಿ ಅವು ಕೊಡಮ್ಮ. ಅದು ಮತ್ತು ಇದು ಕೊಡು. ಅದು ಕೊಡು. ಇಲ್ಲ ನಾಟಕ ನೋಡ್ರಿ ಯಾಕೆಂದ. ಡೊಮೆಕ್ಸ್ ಕೊಡು. ಅದು ಮೇಲೆ ಬಾತ್ರೂಮ್ ಕಡೆ ಇಡ್ತೀನಿ ಕೊಡು. ನಾನು ಕೋಕದ ಹೊರಗೆ ಇಡ್ತೀನಿ. ನಾ ಇದನ್ನ ಫ್ರಿಜ್ನಾಗ ಇಡಂಗಿಲ್ಲ. ಇದು ಬಾತ್ರೂಮ್ ಸೈಡ್. ಆಮೇಲೆ ಇದೊಂದು ಟೀ ಕಪ್ ಸೆಟ್ ತಂದಿದ್ದೆ. ಅಲ್ಲೇ ಅವಷ್ಟು ತೋರಿಸು. ಟಿಫಿನ್ ಲಂಚ್ ಬಾಕ್ಸ್ ಅದು. ನಿನ್ನ ಇದು ತೊಗೊಂಡ್ಬೋವು. ನಿನ್ನ ಪೆನ್ಸಿಲ್ ಅದು ತೊಗೊಂಡ್ಬೋವು ತೋರ್ಸಕ್ಕ. ಇದು ನೋಡಿರಿ ಟೀ ಕಪ್ ಸೆಟ್ ಅದಾವೆ. ಭಾಳ ಮಸ್ತ್ ಅದಾವೆ. ಇವತ್ತು ಒಂದು ಯೂಸ್ ಮಾಡಿ ನಾನು. ಮಸ್ತ್ ದೊಡ್ಡನೂ ಅದಾವೆ. ಐ ಥಿಂಕ್ ಒಂದು 200, 150 ml, 170 ml ಇರಬೇಕು ಇವು. ಇದು ಕ್ಲೇ ಐತಿ. ಒಂದು ಫ್ಯಾಬ್ರಿಕ್ ರೋಲ್ ಆನ್ ಸಿಗುತ್ತೆ. ಯೂಸಲಿ ನಾವೆಲ್ಲರೇ ಹೊರಗೆ ಓಪನ್ ಏರಿಯಾ ಒಳಗೆ ಹೋಗ್ತಿರ್ತೇವಲ್ಲ, ಈ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೂ ಬಟ್ಟೆ ಮೇಲೆ ಇದೊಂದು 4 dots ಹಚ್ಕೊಂಡ್ರೆ ಸಾಕು. 4 dots ಅಂತಾರೆ ಇದಕ್ಕೆ. ಫ್ಯಾಬ್ರಿಕ್ ರೋಲಾನು ಅಂತಾರೆ. ಇದು 80 ರೂಪಾಯಿ ಐತಿ. ಇದನ್ನ ಯೂಸ್ವಲಿ ನಾವು ಬಸ್ ಒಳಗದು ಹೋಗುವಾಗೂ ಕ್ಯಾರಿ ಮಾಡ್ಬೋದು. ಯಾಕಂದರೆ ಎಲ್ಲ ಕಡೆ ಸೊಳ್ಳೆ ಪ್ರಾಬ್ಲಮ್ ಭಾಳ ಇರ್ತೈತಿ. ಸ್ಪೆಷಲಿ ಡೆಂಗೂದೆಲ್ಲ ಪ್ರಾಬ್ಲಮ್ ಇರ್ತೈತಲ್ಲ. ಅದಕ್ಕೆ ಬೆಟ್ರ್ ನಾವು ಮಕ್ಕಳು ಬೆಡ್ಶೀಟು ಅಥವಾ ನಮ್ಮ ಬಟ್ಟೆಗೆ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಇದೊಂದು GRB ಸೋನ್ ಪಾಪಡಿ ಪೈನಾಪಲ್ ಫ್ಲೇವರ್ದು ಐತಿ. ಇದ್ರ ಬಾಕ್ಸ್ ಎಲ್ಲ ಹೋಯ್ತು. ಇದು ಪೆನ್ಸಿಲ್ ಸೆಟ್ ತಂದುಬಿಟ್ಟಿದ್ದೆ ನಾನು. ಪೆನ್ಸಿಲ್ದು ಒಂದು ಬಾಕ್ಸ್ ತಂದುಬಿಟ್ಟೇನೆ. ಯಾಕಂದರೆ ಇವರಿಗೆ ಯಾವಾಗಲೂ ಬೇಕಾಗ್ತಾವೆ. ಮತ್ತು ಒಂದೊಂದು ಪೆನ್ಸಿಲ್ ಸಲುವಾಗಿ ಅಲ್ಲಿ ಅಡ್ಡಾಡೋಕ್ಕಾಗಲ್ಲ. ನಾವು ಒಂದೊಂದು ಕೊಟ್ಟರೆ ಆಗ್ತೈತಂದು ಪೆನ್ಸಿಲ್ ಬಾಕ್ಸ್ ಅಪ್ಸರ ತಂದೇನಿ. ಇನ್ನೊಂದು ಆಕಿ ಕಲರ್ ಇಷ್ಟ ಅಂತಂದು ಇನ್ನೊಂದು ಸೋಮೋ ಅಂತೇನೋ ಐತಿ, ಅದು ತಂದೇನಿ. ಅದು ಇನ್ನೊಂದು ಕಲರ್ ತೊಗೊಂಡು. ಆಮೇಲೆ ಇದು ಅಷ್ಟು ಬಾಂಡೆ ತಿಕ್ಕಾಗ್ತೈತೆ ಅಂತ ಸೈಡ್ಗೆ ಅಂತ ತಂದೇನಿ. ಇದು ಹಾಕಿಟ್ಬಿಟ್ಟಿದ್ರು ಅವ. ಇದು ಹೊಸದು ಬಂದಿತ್ತು ಅಪ್ಸರ ಅಬ್ಸಲ್ಯೂಟ್ ಅಂತಂದು. ಎಕ್ಸ್ಟ್ರಾ ಸ್ಟ್ರಾಂಗ್ ಎಕ್ಸ್ಟ್ರಾ ಇದೆ ಅಂತ. ವಿತ್ ಒಂದು ಎರೇಸರು ಮತ್ತು ಶಾರ್ಪ್ನರು ಫ್ರೀ ಐತಿ. ಇಲ್ಲೇ ಐತೆ ನೋಡಿ. ಆಮೇಲೆ ನನ್ನ ಫೇವ್ರೇಟ್ ಧೂಪ ಐತಿ. ಇದು ಇದ್ದಿದ್ರೊಳಗೆ ಸೈಕಲ್ ಇದು ಅಂದರೆ ಅಗರಬತ್ತಿಗಿಂತ ಸ್ವಲ್ಪ ದಪ್ಪ ಇರ್ತವೆ ಇವು. ಆಮೇಲೆ ಸ್ವಲ್ಪ ಕಮ್ಮಿ ಇದಿರ್ತಾವೆ, ಬಟ್ ಚಲೋ ಇರ್ತೈತಿ. ಆಮೇಲೆ ಇವ್ರಿಗೆ ಜ್ಯೂಸ್ ಅಂದರೆ ಎವ್ರಿ ಟೈಮ್ ಕೂಲ್ ಡ್ರಿಂಕ್ಸ್ ಅದು ಕೊಡೋಕ್ಕಾಗಲ್ಲ. ಇದು ORS ತಂದು ಫ್ರಿಜ್ನಾಗ ಇಟ್ಟಿರ್ತೇನೆ. ಇವಾಗ ಜ್ಯೂಸ್ ಅಂದ್ಕೊಂಡು ಕುಡಿತಾರೆ. ಇದು ಚಲೋನೂ ಇರ್ತೈತೆ ಹೆಲ್ತಿಗೆ. ಆಮೇಲೆ ಏನರ ಹೊಟ್ಟೆ ಅದು ಇದು ಇನ್ಫೆಕ್ಷನ್ದು ಆದಾಗೂ ಚಲೋ, ಆಗಿಲ್ಲ ಅಂದ್ರೂ ಒಂದು ಹೆಲ್ದಿ ಡ್ರಿಂಕ್ ಇರ್ತೈತಿ. ಇದು ಇನ್ನೊಂದು ಧೂಪ. ನಂಗೆ ಒಂದು ಸ್ವಲ್ಪ ಧೂಪ ಇದು ಭಾಳ ಇಷ್ಟ. ಸೊ ಇದು ದಪ್ಪ ಧೂಪ ಬರ್ತಾವೆ ಇವು. ಇದು ಸೈಕಲ್ದನ, ಸಾರಿ ಇದು ಮೈಸೂರು ಸ್ಯಾಂಡಲ್ದು. ಇದು ಸೈಕಲ್ದು. ಆಮೇಲೆ ಒಂದು ಹಿಂಗೆ ಪೌಡ್ರ್ ಖಾಲಿಯಾಗಿತ್ತು. ಸತಿ ಸ್ವಲ್ಪ ಸ್ಟ್ರಾಂಗ್ ಬೇಕಾಗಿತ್ತು. ಭಾಳ ಲೈಟ್ ಮೈಲ್ಡ್ ಇತ್ತು ಲಾಸ್ಟ್ ಟೈಮ್ MTR ತಂದದ್ದು. ಸ್ವಲ್ಪ ಹಿಂಗಿನ ವಾಸನೆ ಇದ್ರೆ ಚಲೋ ಅನ್ನಿಸ್ತೈತೆ ಅಡುಗೆ ಒಳಗೆ. ಅದಕ್ಕೆ ಇದು ಎಕ್ಸ್ಟ್ರಾ ಸ್ಟ್ರಾಂಗ್ ತಂದೇನಿ ಡಿಮಾರ್ಟ್ದವ್ರದ್ದು. ಇದು ಎಲೆಕ್ಟ್ರೋಲೈಟ್ ಒಳಗಿನ, ಇದು ORS ಒಳಗಿನ ಇದೊಂದು ಯಾವುದೋ ರೆಡ್ ಬುಲ್ಸ್ ವಿಟಾ ORS ಹತ್ತೈತಿ. ಇದನ್ನು ತಂದೇನಿ. ಆರೆಂಜ್ ಫ್ಲೇವರ್ ತಂದೇನಿ ಎಲ್ಲನೂ. ಡಾಲು ಇದು ಫ್ರಿಜ್ನಾಗ ಇಟ್ಟು ಬಂದುಬಿಡುವ.
ಅದೇ ಯಾರ್ದಿದ್ರು ಫ್ರಿಜ್ನಾಗ ಇಡ್ಬೇಕು ರಜೆ. ಆಮೇಲೆ ಎಳ್ಳು ಒಂದು ಸ್ವಲ್ಪ ಬಿಳಿ ಎಳ್ಳು ಬೇಕಾಗಿದ್ದು, ಚಕ್ಲಿ ಅದು ಮಾಡಿದಾಗ ಖಾಲಿ ಆಗಿದ್ದು. ಆಮೇಲೆ ನಾನ್ ವೆಜ್ಜು ಮಸಾಲಕ್ಕೆಲ್ಲ ಬೇಕಾಗ್ತಾವೆ, ಅದನ್ನು ತಂದೇನಿ ಒಂದು 100 ಗ್ರಾಮ್. 100 ಗ್ರಾಮ್ಗೆ 38 ರುಪೀಸ್ ನೋಡ್ರಿ. ಡಲ್ ಅದು ಕೊಡು, ಅದು ಸೇಂಟು ಕೊಡು, ಡೊಮೆಕ್ಸು ಕೊಡು. ಲಗು ಲಗು ಕೊಡು. ಇದು ಅಷ್ಟೊಂದು ಮಸಾಲೆ ಇದ್ರಾಗ ಬರ್ತೈತಿ. ಇದು ಡೊಮೆಕ್ಸು ಟಾಯ್ಲೆಟ್ ಇದ್ದಾರೆ. ಇದನ್ನು ಡೇಂಜರ್ ಇದ್ರಾಗ ಹೊರಗೆ ಇಡ್ತೇನೆ ಬಾ. ಇದು ಒಂದು ನನ್ನ ಫ್ರೆಂಡು ಸಾಲಿಗೆ ಹೋಗಿಲ್ಲ, ಒಂದು ಸ್ವಲ್ಪ ದಿನ ಆರಾಮಿಲ್ಲ ಅಂತ ಬಿಡ್ಸೇವಿ. ಈಗ ಹೋಗಾಕತ್ತೀನಿ, ನಾಳೆಯಿಂದ ಕಲಿಸ್ಬೇಕು. ಇದು ವೀಲ್ ಸೋಪ್ ಪೌಡ್ರ್. ಬಂಗಾರಿ ಅದೊಂದು ಕೊಡು, ಆ ಸಿಂತಾಲ್ ಒಂದು. ಹಾಂ, ಅಲ್ಲಿ ಇದು ಕೊಡು, ಸೇಂಟ್ ಕೊಡು. ಅದದು ಇದು ಡ್ಯಾಡಿದು, ಅದು ಕೊಡು. ಇದು ಕಾರ್ ಸಲುವಾಗಿ ಒಂದು ಗೋದ್ರೇಜ್ ಪರ್ಫ್ಯೂಮ್ ತೊಗೊಂಡು ಬಂದಾರ. ಯಾವ್ದು ಸರ್ಫ್ ಬ್ಲೂ ಅಂತ ಗೋದ್ರೇಜದ್ದು. ಇದೊಂದು ಸಪ್ರೇಟ್ ಇಟ್ಬಿಡ್ತೇವೆ, ಯಾಕಂದರೆ ಇದು ನಮ್ಮ ಮನೆ ಒಳಗಂತೂ ಯೂಸ್ ಇಲ್ಲ. ಒಡಲು ತೊಗೊಂಡು ಬಾ, ಲಂಚ್ ಬಾಕ್ಸ್ ಇದು ತೊಗೊಂಡು ಬಾ ಪಟ್ನ. ಒಂದು ತೆಂಗಿನಕಾಯಿನೂ ತಂದೆ, ಅಲ್ಲಿ ಚಲೋ ಇದ್ದು 25 ರೂಪಾಯಿಗೆ ದೊಡ್ಡ. ಇಲ್ಲೆಲ್ಲ 35 ರೂಪಾಯಿಗೆ ಸಣ್ಣ ಸಿಗ್ತಾವೆ. ತೋರ್ಸು. ಇದು ಒಂದು ಪ್ಲೇಟ್, ಮನೆಯೊಳಗೆ 3 ಪ್ಲೇಟ್ ಇದ್ದು, ಇನ್ನೊಂದು ಬೇಕಾಗಿತ್ತು. ನಾವು 4 ಜನ ಸೇಮ್ ತಿನ್ಬೇಕಂದ್ರೆ ಸ್ವಲ್ಪ ಬೇರೆ ಮಾಡಲ್ ಸಿಗ್ತೆ, ಪರವಾಗಿಲ್ಲ. 149 ರುಪೀಸ್. ಸ್ವಲ್ಪ ದೊಡ್ಡದು ಐತಿದ್ದು ಮನೆಯೊಳಗಿರೋ ಸೈಜ್ಗಿಂತ. ಬಂಗಾರ ಕೊಡು. ಆಮೇಲೆ ಈಕಿ ನಮ್ಮ ಸಣ್ಣಕ್ಕಿ ಚಿಟಿಮಿ ಈ ಸತಿ ಸ್ಕೂಲ್ಗೆ ಹೊಂಟಾಳೆ. ಈಕಿ ಒಂದು ಲಂಚ್ ಬಾಕ್ಸ್ ಬೇಕಾಗಿತ್ತು. ಆ ಲಂಚ್ ಬಾಕ್ಸು 500 ರುಪೀಸು. ನನಗೆ ಪ್ಲಾಸ್ಟಿಕ್ಸ್ ಇರೋಂಗಿಲ್ಲ, ಅದಕ್ಕೆ ನಾ ಹಿಂಗೆ ಸ್ಟೀಲ್ದು ತೊಗೋತೇನೆ. ಇದು ದೊಡ್ಡದೈತಿ, ಹಿಂಗೆ ಲಾಕ್ ಬರ್ತೈತಿ. ಹುಡುಗರಿಗೆ ಅಂದ್ರೆ ಕಷ್ಟ ಆಗಂಗಿಲ್ಲ ಸ್ಕೂಲ್ ಹೋಗಿ ತೆಗ್ಯಾಕೆ ಹಾಕಕ್ಕೆ, ಅದಕ್ಕೆ ನಾ ಇಂಥದ್ದು ತೊಗೊಂಡೆ. ಏನು ಹಂಗೆ ಹೋಗಿದ್ರೆ ಫೋಟೋ ತೆಗಿಯುವಾಗ. ಹಾಂ, ಇದು ಕಲ್ಪತ್ರಿ ಹೂವು ಅಂತಾರಲ್ಲ ನಮ್ಮ ಕಡೆ, ಅದು ಬಿರಿಯಾನಿ ಒಳಗೆ ಮಸಾಲೆ ಒಳಗದು ಹಾಕ್ತೇವಲ್ಲ ಅದು. ಅಲ್ಲಿ ಸಣ್ಣ ಪಾಕೆಟ್ ಇರಲಿಲ್ಲ ನಂಗೆ, ಆ್ಯಕ್ಚುಲಿ ಇಷ್ಟು ದೊಡ್ಡದು ಬೇಕಾಗಿರಲಿಲ್ಲ. ಮತ್ತು ಇನ್ನು ಅಲ್ಲಿ ಇಲ್ಲ ಅನ್ನೋತ್ಲೆ ಇದನ್ನು ತೊಗೊಂಬಂದೆ ನಾನು. ಇದು ಆಮೇಲೆ ಈ ಜಾಯ್ಪತ್ರಿ ಅಂತಾರಲ್ಲ ಅದು. ಇವೆಲ್ಲ ಮಸಾಲೆ ಹಾಕಿದ್ರೇ ಅಡುಗೆ ಚಲೋ ಆಗ್ತದೆ, ಸ್ಪೆಷಲಿ ಬಿರಿಯಾನಿಗಂತೂ ಎಲ್ಲ ಬೇಕು. ಆಮೇಲೆ ಈಕೆ ಏನೇನು ತಂದಾಳ ಅಂದ್ರೆ ತೋರಿಸೋದಲ್ಲ, ವಾಟ್ರ್ ಬಾಟ್ಲ್. ಇದೊಂದು ವಾಟ್ರ್ ಬಾಟ್ಲ್ ತಂದೈತಿ, ವಿತ್ ಸಿಪ್ಪರ್ ಇರ್ತೈತಿ. ಇದು ಆಲ್ರೆಡಿ ಮುಂಚೆ ಇಂಥವು ಯೂಸ್ ಮಾಡಿದ್ವಿ ನಾವು, ಸ್ವಲ್ಪ ಇದು ಚೇಂಜ್ ಐತೆ ಅಷ್ಟೇ. ಮ್ಯಾಲೆ ಸಿಪ್ಪರ್ ಬರ್ತೈತಿ. ಒಂದು ಮಿಲ್ಟನ್ದು ಸ್ಟೀಲ್ದು ತಂದೇವಿ, ಅದ್ರಾಗ ಸ್ವಲ್ಪ ಅದು 400 ml 500 ml ಅಷ್ಟೇ ಐತಿ. ಅವ್ರಿಗೆ ನೀರು ಸಾಕಾಗಲ್ಲ, ಮಧ್ಯಾಹ್ನ 3:30 ಮಟ್ಟ ಇರ್ತೈತಿ. ಅದಕ್ಕೆ ಇದೊಂದು ಎಕ್ಸ್ಟ್ರಾ. ಬ್ಯಾಗ್ ತೋರಿಸು. ಇದೊಂದು ಸ್ಕೂಲ್ ಬ್ಯಾಗ್. ಇದಕ್ಕೆ ಇದು ಆ್ಯಕ್ಚುಲಿ ನಿನ್ನೇನು ತಂದಿಲ್ಲ, ಮುಂಚೆನೇ ತಂದಿಟ್ಟಿದ್ವಿ. ಏನಾಯ್ತದ ಚುರ್ಮರಿ? ಮುಚ್ಚು ಪಟ್ನ ಮುಚ್ಚು ಹಾರ ಹೋಗ್ತಾ. ಹಾಂ, ಏನಾಗಲ್ಲ ಬಿದ್ದೂರು ಬಳಿ ಅಂತ. ಅದು ನಿನ್ನೆ ನಾವು ಹೋದಾಗ ಅದಕ್ಕೆ ಸ್ನ್ಯಾಕ್ಸ್ ಬೇಕು ಅಂದ್ಕೊಂಡು ಚುರ್ಮರಿ ತೊಗೊಂಡು ಬಂದಿದ್ದು ಡಬ್ಬಿ ಒಳಗೆ. ಅದು ನೆನಪಿಲ್ಲ, ಹಂಗೆ ಇಟ್ಟೇವು ನಾವು. ಬೇರೆ ಅವು ಇವು ತಿನ್ನೋದ್ರೊಳಗೆ ಟೈಮ್ ಪಾಸ್ ಆಯಿತು, ಏನು ಮುಗಿದು ಹೋಯ್ತು. ಈಗ ನೋಡಿದಾಗ ನೆನಪಾಯ್ತು. ಆಮೇಲೆ ಇವು ಕೋಕು ಸಣ್ಣ 200 ml 8 ಬಾಟಲ್ಸ್ ಅದಾವೆ. ಇದು ಕನ್ಸೆಷನಾಗ ಎಷ್ಟೋ ಕಡಿಮೆನೂ ಸಿಕ್ಕೈತಿ. ಇದರ ಪ್ರಿಂಟೆಡ್ ಪ್ರೈಸ್ ಏನಿಲ್ಲ, ಒಂದು 30 and 40 ರುಪೀಸ್ ಆಫ್ ಇತ್ತು. ಅಂದರೆ ಒಂದೊಂದು ಬಾಟಲ್ ಮೇಲೆ ಅಟ್ಲೀಸ್ಟ್ ನಮಗೊಂದು 5 ರುಪೀಸರೇ ಕಡಿಮೆ ಐತಿ. ಸೊ ಅದಕ್ಕೆ ಇದು ತಂದೇವಿ. ಮೊದಲೆಲ್ಲ 2 ಲೀಟ್ರ್ ತರ್ತಿದ್ವಿ, ಅದಷ್ಟು ಯೂಸ್ ಆಗ್ತಿರ್ಲಿಲ್ಲ, ಗ್ಯಾಸ್ ಎಲ್ಲ ಹೋಗ್ಬಿಡ್ತಿತ್ತು. ಅದಕ್ಕೆ ಈ ಸತಿ ಡೈರೆಕ್ಟ್ ಈ ಥರ ತಂದೇವಿ. ಇದು ಬಿಟ್ಟರೆ ನನ್ನ ದೊಡ್ಡ ಮಗಳದ್ದು ಒಂದು ಸ್ಕೂಲ್ ಬ್ಯಾಗ್ ಐತಿ, ಆಮೇಲೆ ವಾಟರ್ ಬಾಟ್ಲ್ ಐತಿ. ಅದು ಎರಡನ್ನೂ ತೊಗೊಂಡು ಅವಳು ಸ್ಕೂಲ್ಗೆ ಹೋಗ್ಯಾಳ. ಓಕೆ, ಇವನ್ನೆಲ್ಲ ಅವತ್ತತ್ರ ಜಾಗಕ್ಕೆ ಇಡ್ತೇನೆ. ಇನ್ನೂ ಭಾಳ ಕೆಲಸ ಅದಾವೆ ಇವತ್ತು. ಬಾಯ್ ಫ್ರೆಂಡ್ಸ್. ಹಾಗೆ
ಹಂಗೆ ಈಗ ಓಪನ್ ಮಾಡಿ, ನೀವು ಓಪನ್ ಮಾಡಿ. ವಾವ್, ನೋಡೋದು ಕೈ ತೆಗೆ ಓಕೆ ನಂಗೆ ಹಾಂ ನಂಗೆ ಓಕೆ ಓಪನ್ ಮಾಡಿ. ನಂಗೆ ನಂಗೆ ಒಂದು ಕಡ್ಡಿ ತಗೋತೀಯಮ್ಮ, ಕಡ್ಡಿ ಸರಿ ಅಮ್ಮ. ಒಂದು ತೆಗೆ. ಸಾಕು ಕೊಡಿರಿ. ಓಮ್ಮ ಎಷ್ಟು ದೊಡ್ಡದೈತಲ್ಲ. ನಂಗೆ ಕೊನೆ ಸಾಕು ಬಿಡಮ್ಮ, ಒಂದೇ ಸಾಕು. ನಿಂಗೆ ಬೇಕಾ? ನಿಂಗೆ ಬೇಕಾಗಿದೆ? ಹಾಂ ಬೇಕಾಗಿದೆ? ಬೇಡವ ಸಾಕು. ಯಪ್ಪ ನೀನು ಫೋಟೋ ತೆಗೆದು ಹಂಗೆ ಇಟ್ಕೊ, ಹಿಂಗೆ ಇಟ್ಕೊ. ಚಂದ ಚಾ ಕುಡ್ದಂಗೆ ನೋಡಿ. ಹಿಂಗಿಡಿ ರಜೆ, ಹಿಂಗೆ ಚೆನ್ನಾಗಿ